ವೀಕ್ಷಕರೇ, ಇವತ್ತು ನಾವಿದ್ದೀವಿ ಮಂಗನಪಾಳ್ಯದಲ್ಲಿ. ಮಂಗನಪಾಳ್ಯ ಮುನಿಯಪ್ಪ ಕಾಂಪ್ಲೆಕ್ಸ್ ಹತ್ರ ಒಂದು ಘಟನೆ ಆಗಿದೆ. ನೋಡಿದ್ರೆ ಅನಾಹುತ, ಈ ತರ ಅನಾಹುತ ಆಗಿರೋದ್ರಿಂದ ಬೆಂಕಿ ಹಚ್ಕೊಂಡು ಅಲ್ಲಿ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರೆ. ಏನಂತ ಹೇಳಿದ್ರೆ, ಒಬ್ರು ಹೇಳ್ತಾ ಇದಾರೆ ವೈರ್ ಬಿದ್ದಿ ಈ ತರ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಿ. ಮತ್ತೆ ಇಲ್ಲಿ ಏನಾಗಿದೆ ಏನಂತ ಗೊತ್ತಿಲ್ಲ. ಬಟ್ ಜನರಿಗೆ ಯಾವ ತರಾನು ಅನಾಹುತ ಆಗಿಲ್ಲ. ಬಟ್ ಜಸ್ಟ್ ಒಂದು ಸ್ವಲ್ಪ ಏನ್ ಮೆಟೀರಿಯಲ್ ಗಳಿತ್ತು, ಹಳೆ ಫರ್ನಿಚರ್ ಗಳು, ಅದರಿಂದ ಮಾತ್ರ ಆಗಿದೆ ಅಂತ ಹೇಳ್ತಾ ಇದಾರೆ. ಇದ್ರ ಹಿಂದೆ ನೋಡ್ಬೇಕು, ತನಿಖೆ ಮಾಡೋಣ, ಯಾರು ಏನಿಂದ ಅನಾಹುತ ಆಗಿರೋದ್ರಿಂದ ನೋಡೋಣ. ಇದ್ರೆ ಏನ್ ಕಾರಣ ಏನಂತ ಹೇಳಕ್ ಇಷ್ಟಪಡ್ತಾರೆ. ಅದು ಬೆಳಗ್ಗೆ ಒಂದು 5:15ಗೆ ಶಾರ್ಟ್ ಸರ್ಕ್ಯೂಟ್ ಇಂದ ದೊಡ್ಡ ಟ್ರಾನ್ಸ್ಫಾರ್ಮರ್ ಇಂದ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಇದು ಇದು ಒಂಥರ ಫರ್ನಿಚರ್, ಹಳೆ ಫರ್ನಿಚರ್ ಅಂಗಡಿ ಇತ್ತು, ಮೇಲೆ ಬಿದ್ದಿದೆ. ಅದೊಂದು 2 ತಾಸು ನಂತರ ಒಳಗಡೆಯಿಂದ ಹೊಗೆ ಕಾಣಿಸ್ಕೊಂಡಿದೆ. ಸೊ ಬಂದು ಒಳಗಡೆ ನೋಡಿದಾಗ ಬೆಂಕಿ ಹತ್ಕೊಂಡಿದೆ. ಅದರಿಂದ ತುಂಬಾನೇ ಸುಮಾರು ಒಂದು 10-20 ಲಕ್ಷ ರೂಪಾಯಿ ಅವರಿಗೆ ನಷ್ಟ ಆಗಿದೆ. ಮತ್ತೆ ಬಿಲ್ಡಿಂಗ್ ಕೂಡ ತುಂಬಾನೇ ಜಾಸ್ತಿ ಬಂತು. ದೇವರ ದಯೆಯಿಂದ ಯಾವ್ದು ಒಂದು ಅನಾಹುತ ನಡೆಯಿಲ್ಲ, ಯಾರು ಜನ ಇರಲಿಲ್ಲ ಬಿಲ್ಡಿಂಗ್ ಅಲ್ಲಿ. ನೋಡ್ಬಿಟ್ಟು ಎಲ್ಲ ಹೋಗ್ಬಿಟ್ಟವ್ರೆ. ಮತ್ತೆ ಸ್ಥಳೀಯರು ಮತ್ತೆ ಎಲ್ಲರೂ ಬಂದ್ಬಿಟ್ಟು ಆ ಟೈಮ್ಗೆ ಸರಿಯಾಗಿ ಎಲ್ಲ ತೆಗೆದು ಆಚೆ ಹಾಕ್ಬಿಟ್ಟು, ಮತ್ತೆ ಫೈರ್ ಇಂಜಿನ್ ಸಹ ಮತ್ತೆ ಪೊಲೀಸ್ ಸಹ ಬಂದ್ಬಿಟ್ಟು ಅದೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದೆ. ಈಗ ತಾಪದಿಗೆ ಬಂದಿದೆ. ಈಗ ಎಲ್ಲ ಸೈಯದ್ ಸಲಾಮ್ ಈಗ ತಾನೇ ನಮ್ಮ ಶಾಸಕರು ಸತೀಶ್ ಶೆಟ್ಟಿ ಸಹ ಬಂದೋದ್ರು. ಮತ್ತೆ ಅವರು ಬಂದ್ಬಿಟ್ಟು ಏನೇನ್ ಕೊಡ್ಬೇಕು, ಏನೇನ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟೋಗಿದ್ದಾರೆ ಪೊಲೀಸ್ಗೆ ಮತ್ತೆ ಫೈರ್ ಇಂಜಿನ್ಗೆ ಎಲ್ಲ. ಅವರು ಸ್ಥಳ ವಿಸಿಟ್ ಮಾಡ್ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಸ್ಕ್ರಾಪ್ ಅಂಗಡಿ. ಈಗ ಸ್ಕ್ರಾಪ್ ಅಂಗಡಿನಲ್ಲಿ ಶೋರೂಮ್ ತರ ಮಾಡಕ್ಕಂತೂ ಆಗಲ್ಲ. ಸೊ ಅದರಿಂದ ಸ್ವಲ್ಪ ಇದ್ದೇ ಇರುತ್ತೆ. ಆ ಸಮಯದಲ್ಲಿ ಸ್ವಲ್ಪ ಅನಾಹುತಗಳು ಆಗುತ್ತೆ, ಏನ್ ಮಾಡಕ್ ಆಗಲ್ಲ. ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದೆ. ಸ್ವಲ್ಪ ಹುಷಾರಾಗಿರ್ಬೇಕು ಎಲ್ಲಾರು. ಬಟ್ ಅವರು ಎಷ್ಟು ಅಂತ ಹುಷಾರಾಗಿರ್ತಾರೆ. ಶಾರ್ಟ್ ಸರ್ಕ್ಯೂಟ್ ಮೇಲಿಂದ ಬಿದ್ರೆ ಯಾರು ಏನ್ ಮಾಡಕ್ ಆಗುತ್ತೆ. ನೋಡೋಣ ಈಗ ಅವ್ರು ಏನ್ ಕ್ಲೈಮ್ ಮಾಡ್ತಾರೆ ಏನು ಅಂತ ನೋಡ್ಬಿಟ್ಟು ಸರ್ಕಾರದಿಂದ ಆಗುವಂತ ಏನಾದ್ರು ಸಹಾಯ ಇದ್ರೆ ಅದನ್ನು ಸತೀಶ್ ರೆಡ್ಡಿ ಅವರ ಅನುದಾನದಲ್ಲಿ